ತುಂಗಭದ್ರೆ ಅಂಗಳದಲ್ಲಿ ಹೊಸ ಇತಿಹಾಸ ಸೃಷ್ಟಿಯಾಗಿದೆ. ಜುಲೈ ತಿಂಗಳಲ್ಲೇ ಕಾಲುವೆ ನೀರು ಇದೇ ಮೊದಲ ಬಾರಿ ಭರ್ತಿಯಾಗಿದೆ. ತುಂಗಭದ್ರಾ ಜಲಾಶಯಕ್ಕೆ ಅಪಾರ ಒಳಹರಿವು ಕೂಡ ಹರಿದಿದೆ. ಮೊನ್ನೆಯಷ್ಟೇ ಅವಧಿಗೆ ಮುನ್ನ ಮೈದಳೆದು ನಿಂತಿದ್ದ ಕೆಆರ್ಎಸ್ಗೆ ಸಿಎಂ ಸಿದ್ದರಾಮಯ್ಯನವರು ಈಗಾಗಲೇ ಬಾಗಿನವನ್ನು ಅರ್ಪಿಸಿದರು. ಇದರ ಬೆನ್ನಲ್ಲೇ ಇದೀಗ ಕೊಪ್ಪಳದ ತುಂಗಭದ್ರಾ ನದಿಯು ಭರ್ತಿಯ ಅಂಚಿಗೆ ಬಂದು ನಿಂತಿದೆ. ವಿಶೇಷ ಅಂದರೆ ಜುಲೈ ಆರಂಭದಲ್ಲೇ ಜಲಾಶಯ ಹೀಗೆ ತುಂಬಿ ತುಳುಕ್ತಾ ಇರೋದು ಇದೇ ಮೊದಲು. ಈ ಹಿನ್ನೆಲೆಯಲ್ಲಿ ಜಲಾಶಯದ 4 ಗೇಟ್ಗಳ ಮೂಲಕ ನೀರನ್ನು ಹರಿಬಿಡಲಾಗ್ತಾ ಇದೆ. ನಿತ್ಯ ಜಲಾಶಯಕ್ಕೆ 32,000 ಕ್ಯೂಸೆಕ್ ನೀರು ಹರಿದು ಬರ್ತಾ ಇದ್ದು 10,400 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗ್ತಾ ಇದೆ. ಮೊನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯನವರು ಕೆಆರ್ಎಸ್ ಡ್ಯಾಂಗೆ ಬಾಗಿನವನ್ನು ಕೂಡ ಅರ್ಪಿಸಿದ್ರು. ಇದರ ಬೆನ್ನಲ್ಲೇ ಇದೀಗ ಕೊಪ್ಪಳದ ತುಂಗಭದ್ರಾ ನದಿಯು ಕೂಡ ಭರ್ತಿಯ ಅಂಚಿಗೆ ಇದೀಗ ಬಂದು ನಿಂತಿದೆ. ವಿಶೇಷ ಏನು ಅಂದರೆ ಜುಲೈ ಆರಂಭದಲ್ಲೇ ಜಲಾಶಯ ಹೀಗೆ ತುಂಬಿ ತುಳುಕ್ತಾ ಇರೋದು ಇದೇ ಮೊದಲನೇ ಬಾರಿ. ಈ ಹಿನ್ನೆಲೆಯಲ್ಲಿ ಜಲಾಶಯದ 4 ಗೇಟ್ಗಳ ಮೂಲಕ ನೀರನ್ನು ಹರಿಬಿಡಲಾಗ್ತಾ ಇದೆ. ನಿತ್ಯ ಜಲಾಶಯಕ್ಕೆ 32,000 ಕ್ಯೂಸೆಕ್ ನೀರು ಹರಿದು ಬರ್ತಾ ಇದ್ದು 10,400 ಕ್ಯೂಸೆಕ್ ನೀರನ್ನು ಹರಿಬಿಡಲಾಗ್ತಾ ಇದೆ. ಈಗಾಗಲೇ ಸಾಕಷ್ಟು ಮಳೆಯಾಗ್ತಾ ಇರೋದ್ರಿಂದ ಕೆರೆ ಕಟ್ಟೆಗಳು ಕೂಡ ತುಂಬಿ ಹರಿತಾ ಇದೆ. ಈ ಹಿನ್ನೆಲೆಯಲ್ಲಿ ಕೆಆರ್ಎಸ್ ಡ್ಯಾಮ್ ಕೂಡ ತುಂಬಿ ಹರಿದಿತ್ತು. ಇದರ ಬೆನ್ನಲ್ಲೇ ಇದೀಗ ಕೊಪ್ಪಳದ ತುಂಗಭದ್ರಾ ನದಿ ಏನಿದೆ ಆ ನದಿಯು ಕೂಡ ಇದೀಗ ತುಂಬಿ ಹರಿತಾ ಇದೆ.